ಹಲೋ ಹಾಯ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶ್ರೀಲತಾ ರಾಜೀವ್, ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ಮೇಕಪ್ ಎಜುಕೇಟರ್. ಇವತ್ತು ಯಾವ ವಿಷಯದ ಬಗ್ಗೆ ಅಥವಾ ಯಾವುದು ಟಾಪಿಕ್ ತೊಗೊಂಡು ಇವತ್ತು ಮಾತಾಡ್ತಾ ಇದ್ದಾರೆ ಅಥವಾ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ ಅಂತ ನೀವು ನೋಡೋದಾದರೆ, ಲೆನ್ಸ್ಗಳ ಬಗ್ಗೆ ನಾನಿವತ್ತು ಇನ್ಫಾರ್ಮೇಷನ್ ಕೊಡೋದಕ್ಕೆ ಬಂದಿದ್ದೀನಿ. ಕಮೆಂಟಲ್ಲಿ ತುಂಬ ಜನ ಕೇಳಿದ್ರಿ ಯಾವ ಲೆನ್ಸ್ನ ಯೂಸ್ ಮಾಡಬೇಕು ಬ್ರೈಡ್ಸ್ಗಾಗಲಿ ಅಥವಾ ಓನ್ ಯೂಸ್ಗಾಗಲಿ ಅಂತ. ಅದ್ರ ಬಗ್ಗೆ ನಾನಿವತ್ತು ವಿಡಿಯೋನ ಮಾಡ್ತಿದ್ದೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡಿ ನೋಡೋಕ್ಕೆ ಹೋಗಬೇಡಿ, ಕಂಟಿನ್ಯೂಸ್ ಆಗಿ ವಿಡಿಯೋ ನೋಡಿ. ಯಾವ ಲೆನ್ಸು, ಎಷ್ಟು ಪ್ರೈಸ್ ಇದೆ, ಅದ್ರ ಬಗ್ಗೆ ಎಲ್ಲ ನಾನು ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಬನ್ನಿ, ಆಗಿದ್ರೆ ವಿಡಿಯೋನ ಯಾಕೆ ಲೇಟ್ ಮಾಡೋದು, ಸ್ಟಾರ್ಟ್ ಮಾಡೋಣ. ಯೂಶಲಿ ಸೆಲ್ಫ್ ಮೇಕಪ್ಗಾಗಲಿ ಅಥವಾ ಬ್ರೈಡ್ಸ್ಗಳಿಗೆ ಆಗಲಿ ನಾನು ಯೂಸ್ ಮಾಡುವಂಥ ಲೆನ್ಸ್ ನೇಮ್ ಬಂದುಬಿಟ್ಟು ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಫ್ರೆಶ್ ಲುಕ್ ಅಂತ. ಶೇಡ್ ಬಂದುಬಿಟ್ಟು ಪ್ಯೂರ್ ಹ್ಯಾಸಲ್ ಅಂತ. ಈ ಶೇಡು ತುಂಬ ಚೆನ್ನಾಗಿ ಸೌತ್ ಇಂಡಿಯನ್ ಬ್ರೈಡ್ಸ್ಗೆ, ಅಂದರೆ ಸೌತ್ ಇಂಡಿಯನ್ ಸ್ಕಿನ್ ಟೋನ್ಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಅದಕ್ಕೋಸ್ಕರ ನಾನು ಇದೇ ಶೇಡ್ನ ಯೂಸ್ ಮಾಡೋ ಅಂಥದ್ದು. ಈ ಪ್ಯಾಕಲ್ಲಿ ನಮಗೆ 5 ಪೇರ್ ಸಿಗುತ್ತೆ. 1000 ರುಪೀಸ್ ಆಗುತ್ತೆ. 1300 ಸಮಥಿಂಗ್ ಆಗ್ಬೋದು. ನಿಮಗೆ ಸಿಂಗಲ್ ತೊಗೊಳ್ತೀನಿ ಅನ್ನೋದಾದರೆ, ಅಂದರೆ ಒಂದು ಪೇರ್ ತೊಗೊಳ್ತೀನಿ ಅನ್ನೋದಾದರೆ 250 ರುಪೀಸ್ವರೆಗೂ ಬೀಳುತ್ತೆ. ತುಂಬ ಫೇರ್ ಇದ್ದಾರೆ, ಇದು ಬಿಟ್ಟು ಬೇರೆ ಕಲರು ಫೇರ್ ಇರೋರಿಗೆ ಹೇಳಿ ಅಂತ ಕೇಳೋದಾದರೆ ಗ್ರೇ ಕಲರ್ ಯೂಸ್ ಮಾಡ್ಬೋದು, ಲೈಟ್ ಯೆಲ್ಲೋ, ಸ್ಕೈ ಬ್ಲೂ, ಈ ಥರ ಕ್ಯಾಟ್ ಐಸ್ದು ಬರುತ್ತಲ್ವ, ಆ ಥರ ಶೇಡ್ಸು ನೀವು ಯೂಸ್ ಮಾಡ್ಬೋದು ಆರಾಮಾಗಿ. ನಮ್ಮ ಸ್ಕಿನ್ ಟೋನು ಮೀಡಿಯಮ್ ಟು ಡಾರ್ಕ್ ಬರುತ್ತೆ. ಅವ್ರಿಗೆ ಹ್ಯಾಸಲ್ಲು, ಪ್ಯೂರ್ ಹ್ಯಾಸಲ್ಲು, ಈ ಥರ ಶೇಡ್ಸು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ನಾವು ಕ್ವಾಲಿಟಿ ವೈಸು ನೋಡೋಕೆ ಹೋದ್ರೂ ಅಪ್ಲೈ ಮಾಡಬೇಕಾದ್ರೆ ಅಥವಾ ಅಪ್ಲೈ ಮಾಡಾದಮೇಲೆ ಯಾವುದೇ ರೀತಿ ಇರಿಟೇಷನ್ನು ಇದು ಆಗಲ್ಲ, ಆರಾಮಾಗಿ ಸೆಟಲ್ ಆಗುತ್ತೆ. ನಾನು ತುಂಬ ಯೂಸ್ ಮಾಡಿದ್ದೀನಿ, ತುಂಬ ಒಳ್ಳೆ ಬ್ರ್ಯಾಂಡ್ ಅಂತ ಹೇಳ್ಬೋದು. ಇದು ಬಿಟ್ಟರೆ ನಿಮಗೆ ಲೆನ್ಸು ಅಕ್ವಾ ಲೆನ್ಸ್ ಸಿಗುತ್ತೆ, ಪ್ಯಾಕಲ್ ಸಿಗುತ್ತೆ, ಇನ್ನು ತುಂಬ ಬೇರೆ ಬೇರೆ ತುಂಬ ಕಂಪ್ನಿಗಳಿದ್ದಾವೆ. ನೀವು ಯಾವ್ದು ಬೇಕಾದರೂ ಚೂಸ್ ಮಾಡ್ಕೋಬೋದು. ನಾವು ಲೆನ್ಸ್ನ ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋದಾದರೆ ಫಿಂಗರಿಂದನೂ ನಾವು ಅಪ್ಲೈ ಮಾಡ್ಕೋಬೋದು. ಇದು ಮೊದಲನೇ ವಿಧಾನ. ಎರಡನೇ ವಿಧಾನ ಬಂದುಬಿಟ್ಟು ಈ ಥರ ಒಂದು ಎಕ್ವಿಪ್ಮೆಂಟ್ ಸಿಗುತ್ತೆ. ಇದ್ರ ಒಳಗಡೆ ನಮಗೆ ಈ ಥರ ಪಿಕ್ ಮಾಡೋಕ್ಕೆ ಒಂದು ಇನ್ಸ್ಟ್ರೂಮೆಂಟ್ ಕೊಟ್ಟಿರ್ತಾರೆ. ಪಿಕ್ ಮಾಡಿಬಿಟ್ಟು ಇದ್ರ ಮೇಲೆ ಕೂರಿಸಿ ಡೈರೆಕ್ಟಾಗಿ ನಾವು ಲೆನ್ಸ್ನ ಹಾಕೋಬೋದು. ಇದು ಎರಡನೇ ವಿಧಾನ. ಫಸ್ಟ್ನೇ ವಿಧಾನ ಇವಾಗ ತೋರಿಸ್ತೀನಿ ನಾನು. ನಾವು ಫಿಂಗರಿಂದ ಅಪ್ಲೈ ಮಾಡ್ಕೊತೀವಿ ಅನ್ನೋದಾದರೆ ಫಿಂಗರು ನೀಟಾಗಿ ವಾಶ್ ಮಾಡ್ಕೊಂಡಿರಬೇಕು, ಹೈಜೀನ್ ಪರ್ಪಸ್ಗೋಸ್ಕರ. ನೋಡಿ, ಈ ಥರ ಫಿಂಗರ್ ಮೇಲೆ ಕೂರಿಸ್ಕೊಂಡಿದ್ದೀನಿ ಲೆನ್ಸ್ನ. ಡೈರೆಕ್ಟಾಗಿ ನಾವು ಹಾಕೊಬೋದು. ಮಿರರ್ ಯೂಸ್ ಮಾಡ್ತಿದ್ದೀನಿ ಇಲ್ಲಿ. ಒಂದು 2-3 ಸರಿ ನಾವೇ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ನಾವು ಬೇರೆಯವ್ರಿಗೆ ಹಾಕ್ಕೊಡೋಕ್ಕೆ ನಮಗೆ ಈಸಿ ಆಗುತ್ತೆ. ಅಪ್ಲೈ ಮಾಡ್ಕೊಂಡಿದ್ದಾದಮೇಲೆ ಐಬಾಲ್ ಮೇಲೆ ಲೈಟಾಗಿ ನಾನು ಮಸಾಜ್ ಮಾಡ್ತಿದ್ದೀನಿ, ಅದು ನೀಟಾಗಿ ಕೂರಲಿ, ಕಂಫರ್ಟ್ ಆಗಲಿ ಅಂತ. ನೋಡಿ, ಇವಾಗ ಅಪ್ಲೈ ಮಾಡ್ಕೊಂಡಿದ್ದೀನಿ. ಎರಡನೇ ವಿಧಾನ ನಾನು ತೋರಿಸ್ತೀನಿ. ಈ ಥರ ಕಾಣಿಸ್ತಿದೆಯಲ್ವಾ, ಈ ಥರ ಪಿಕ್ ಮಾಡಾದಮೇಲೆ ಇದ್ರ ಮೇಲೆ ನಾನು ಹೀಗೆ ಕೂರಿಸ್ತಾ ಇದ್ದೀನಿ. ಈ ಥರ ಇವಾಗ ಡೈರೆಕ್ಟಾಗಿ ಅಪ್ಲೈ ಮಾಡ್ತಿದ್ದೀನಿ. ಸ್ಟಾರ್ಟಿಂಗ್ ನಾವು ಲೆನ್ಸ್ ಹಾಕಿದಾಗ ಸ್ವಲ್ಪ ಮಟ್ಟಿಗೆ ಕಣ್ಣಲ್ಲಿ ನೀರು ಬರುವಂಥದ್ದು, ಸ್ವಲ್ಪ ಇರಿಟೇಷನ್ ಆಗುತ್ತೆ. ಅದಾದಮೇಲೆ ನಾವು ಲೈಟಾಗಿ ಐಬಾಲ್ ಮೇಲೆ ಮಸಾಜ್ ಮಾಡಿದ್ದಾದಮೇಲೆ ತುಂಬ ಚೆನ್ನಾಗಿ ಸೆಟ್ ಆಗಿಬಿಡುತ್ತೆ. ನೋಡಿ, ಐಬಾಲ್ ಮೇಲೆ ನೀಟಾಗಿ ಕೂತಿದೆ ಆ ಲೆನ್ಸು. ಒಂದು 2 ಮಿನಿಟ್ಸ್ ಅಷ್ಟು ನಾವು ಗ್ಯಾಪ್ ಕೊಟ್ಟು ಆಮೇಲೆ ಮೇಕಪ್ ಸ್ಟಾರ್ಟ್ ಮಾಡೋದ್ರಿಂದ ಅಥವಾ ಹೊರಗಡೆ ಹೋಗೋದ್ರಿಂದ ತುಂಬ ಇರಿಟೇಷನ್ ಆಗೋದು ಅದನ್ನೆಲ್ಲ ನಾವು ಅವಾಯ್ಡ್ ಮಾಡ್ಬೋದು. ಮತ್ತು ಐಸ್ ಕೂಡ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಇವಾಗ ಬ್ರೈಡ್ಸ್ಗೆ ಅಂತಲೇ ನಾವು ನೋಡೋದಾದರೆ ಸ್ಟೇಜ್ ಮೇಲೆ ನಿಂತಿರ್ತಾರೆ, ಆವಾಗ ಡಾಲ್ ಲುಕ್ ಕೊಡುತ್ತೆ ನಮಗೆ, ತುಂಬ ಚೆನ್ನಾಗಿ ಕಾಣುತ್ತೆ. ಇದನ್ನು ಹಾಕಿ ಮಾಡಿದ್ರೆ, ಹಾಕ್ದೇನೂ ಮಾಡ್ಬೋದು, ಬಟ್ ಅಟ್ರಾಕ್ಟಿವ್ ಆಗಿ ಕಾಣಬೇಕು ಐಸು ಅಂತ ಅನ್ನೋದಾದರೆ ಲೆನ್ಸ್ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಮೇಕಪ್. ಲೆನ್ಸ್ ಏನೋ ಹಾಕೊಂಡು ಬಿಟ್ವಿ, ಗೊತ್ತಾಯಿತು ಹಾಕ್ಕೊಳ್ಳೋದು ಹೇಗೆ ಅಂತ, ಆದರೆ ರಿಮೂವ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಅದನ್ನು ನಾನು ತುಂಬ ಈಸಿಯಾಗಿ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಈ ಥರ ಡ್ರ್ಯಾಗ್ ಮಾಡಿ ಮೂವ್ ಮಾಡ್ಕೊಳ್ಳಿ, ಪಿಂಚ್ ಮಾಡಿದ್ರೆ ಬರುತ್ತೆ.
ಸ್ಟಾರ್ಟಿಂಗು ಲೆನ್ಸ್ ಹಾಕ್ಕೊಳ್ಳೋದಕ್ಕೆ ತುಂಬ ಕಷ್ಟ ಅನ್ನಿಸ್ಬೋದು, ಆದರೆ ಬೈ ಪ್ರಾಕ್ಟೀಸಿಂದ ತುಂಬ ಚೆನ್ನಾಗಿ ನಾವು ಹಾಕ್ಕೋಬೋದು. ಯಾವುದೇ ಇರಿಟೇಷನ್ನು ಇಲ್ಲದೇ ನಿಮಗೆ ಕೈಯಲ್ಲಿ ಹಾಕ್ಕೊಳ್ಳೋದು ಸ್ವಲ್ಪ ಹೈಜೀನ್ ಅನಿಸಲ್ಲ ಅನ್ನೋದಾದರೆ ಎಕ್ವಿಪ್ಮೆಂಟ್ ಸಿಗುತ್ತೆ ಅಂತ ಹೇಳಿದ್ನಲ್ವ, ನೀವು ಅದರಿಂದನೂ ಸಹ ಅಪ್ಲೈ ಮಾಡ್ಕೋಬೋದು. ಈ ವಿಡಿಯೋಯಿಂದ ತುಂಬ ಇನ್ಫಾರ್ಮೇಷನ್ ಸಿಕ್ತು ನಿಮಗೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನೂ ಯಾವುದ್ರ ಬಗ್ಗೆ ನಾನು ವಿಡಿಯೋ ಮಾಡಬೇಕು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ನಾನು ಅದ್ರ ಬಗ್ಗೆನೇ ವಿಡಿಯೋ ಮಾಡ್ತೀನಿ. ಇಲ್ಲಿಗೆ ಈ ವಿಡಿಯೋನ ಸ್ಟಾಪ್ ಮಾಡ್ತಿದ್ದೀನಿ. ಆದರೆ ಯಾರ್ಯಾರೆಲ್ಲ ವಿಡಿಯೋ ಹಾಗೆ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ಅವರೆಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.